ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದೇನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಣ್ಮಣಿ ಮದುವೆ ಇದೆ. ಮದುವೆಗೆ ಅಂತೇಳಿ ಎಲ್ಲ ಹೊರಟಿದ್ದಾರೆ. ಶಿವರಾಮೇಗೌಡ, ಅವನ ತಮ್ಮ ಮಹೇಶ್ವರಿ, ಮೋನ, ಅಜ್ಜಿ ಎಲ್ಲರೂ ಹೊರಟವ್ರೆ. ಎಲ್ಲರೂ ಕಾರಲ್ಲಿ ಕೂತವ್ರೆ. ಆದರೆ ಎಲ್ಲ ಹುಡುಗಿ ಕಾರಲ್ಲಿ ಒಂದು 2 ಜನ ಕೂರೋಣ ಅಂತ ಅಂದರೆ ಇಲ್ಲ ಹುಡುಗಿ ಕಾರಲ್ಲಿ ಯಾರು ಬೇಡ, ಹುಡುಗಿ ಬರಲಿ ಮತ್ತು ಡ್ರೈವರ್ ಬರಲಿ, ಇನ್ನು ಬೇರೆ ಕಾರ್ಗಳಲ್ಲಿ ನಾವೆಲ್ಲ ಹೋಗೋಣ ಅಂಥೇಳಿ ಎಲ್ಲ ಒಂದು 2 ಜನ ಒಂದೊಂದು ಕಾರಲ್ಲಿ, 2 ಜನ ಒಂದೊಂದು ಕಾರಲ್ಲಿ ಕೂತ್ಕೊಂಡು ಛತ್ರಕ್ಕೆ ಹೋಗ್ತಾ ಇದ್ದಾರೆ. ಚೌಟ್ರಿ ಮುಂದೆ ಹೋಗೇ ಇಲ್ಲ ಇನ್ನೂ. ಅಷ್ಟೊತ್ತಿಗೆ ಇವಳಿಗೆ ಕಣ್ಮಣಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ನಾವೆಲ್ಲಾದರೂ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಓಡೋಗೋಣ, ಮತ್ತು ಇವ್ರ ಕೈ ಸಿಗೋದು ಬೇಡ, ನಡೆಯೋ ಅಂತೇಳಿ ಅವನಿಗೆ ಹೇಳ್ತಾಳೆ ಡ್ರೈವರ್ಗೆ. ಆದರೆ ಅವನು ಭಯ ಪಡ್ತಾನೆ. ಹೆಂಗಾಗುತ್ತೆ ಮೇಡಮ್, ಎಲ್ಲಾರು ಸಿಗಾಕೊಂಡ್ರೆ ಏನು ಕತೆ ಕಣ್ಮಣಿ, ನೀನು ತಮಾಷೆ ಆಡ್ತೀಯ ಅಂತ ಈ ಕಡೆ ಬಂದು ಇವಳು ಮಿನಂತಿ ರೂಮಲ್ಲಿರ್ತಾಳೆ. ಆದರೆ ಮೇಕಪ್ಪಿಗಿನ್ನೂ ಬರ್ತಾರೆ ಅಂತ ಹೇಳಿದ್ದು ಬಂದಿಲ್ಲ, ರೂಮಲ್ಲೇ ಇರ್ತಾಳೆ ಅವಳು. ಆದರೆ ಈ ಕಿಡಿಗೇಡಿಗಳು ಅವಳ ರೂಮಿಂದ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಅವಳು ಏನು ಆ್ಯಕ್ಟಿವಿಟಿ ಮಾಡ್ತಾಳೆ ಅದನ್ನೆಲ್ಲ ಇಲ್ಲಿ ನೋಡ್ತಾ ಇರ್ತಾರೆ, ನೋಡಿ ಮಜಾ ತಗೋತಾ ಇರ್ತಾರೆ. ಇದು ಇರಿಟೇಷನ್ನು. ಇದನ್ನು ಕಂಡುಹಿಡಿಯೋಕ್ಕೇ ಕ್ವಾಟ್ಲೆನ ವಿದ್ಯಾ ಕಳಿಸಿದ್ದಾಳೆ. ಅವರಪ್ಪ ಹೇಳ್ದ ಅಂತೇಳ್ಬಿಟ್ಟು ಇಲ್ಲಿ ಕಳಿಸಿದ್ದಾಳೆ. ಕಳಿಸಿದ್ರೆ ಇಲ್ಲಿ ಕ್ವಾಟ್ಲೆಗೆ 2 ದಿವಸದಿಂದ ಸರ್ಚ್ ಮಾಡ್ತಾನೆ ಇದ್ದಾನೆ, ವಿಷಯ ಏನು ಗೊತ್ತಾಗಿರಲಿಲ್ಲ. ಆಮೇಲೆ ವಿನಂತಿ ರೂಮಿಗೆ ಬರ್ತಾನೆ. ರೂಮ್ ಬಂದುಬಿಟ್ಟು ಇಲ್ಲೆಲ್ಲ ಆ್ಯಕ್ಟಿವಿಟಿ ಏನೇನೋ ನಡೀತಾ ಇದೆ, ನಿನಗೆ ಏನು ಗೊತ್ತಾಗಲ್ವಾ ಅಂತೇಳ್ಬಿಟ್ಟು ಹೇಳ್ತಾನೆ. ಏನು ಅಂತ ಕೇಳಿದಾಗ ಹಿಂಗೆ ಅಂತಾನೆ. ಆವಾಗ ಹೌದು ಇಲ್ಲೂ ಬಂದುಬಿಟ್ಟು ಏನಾರು ಬೇಕಾ ಮೇಡಮ್ ಅಂತ ಕೇಳ್ಕೊಂಡು ಬಂದುಬಿಟ್ಟು ಆಮೇಲೆ ಟಿ ವಿ ಹತ್ರ ಸೂಟ್ಕೇಸ್ ಇಟ್ಟಿದ್ದೆ, ಸೂಟ್ಕೇಸ್ ಗ್ಲಾಸ್ ಹೋದರೆ ನೀವೇ ಹಾಕಿಸ್ಕೊಡ್ಬೇಕಾಗುತ್ತೆ ಮೇಡಮ್ ಅಂತೇಳಿ ಅವನೇ ಎತ್ತಿಟ್ಟು ಹೋದ ಅಂತ ಹೇಳ್ತಾಳೆ. ಆಮೇಲೆ ಇವತ್ತು ಬರ್ತಾನೆ ಮತ್ತೆ ನೋಡಿ ಈಗ ಅಂತೇಳಿ ಮತ್ತೆ ಸೂಟ್ಕೇಸ್ ತೊಗೊಂಡು ಅಲ್ಲಿಗೆ ಇಟ್ಟ ತಕ್ಷಣವೇ ಅಲ್ಲಿ ರೂಮ್ಬಾಯಿನ ಕಳಿಸಿದ್ರು. ಹೋಗು ಹೇಳ್ಬಾ ಅವ್ರಿಗೆ ಅಂತೇಳ್ಬಿಟ್ಟು. ಅಲ್ಲಿ ಬಂದ ರೂಮ್ಬಾಯಿ ಹೇಳೋಕ್ಕೆ ಅಂತ ಬಂದ, ಪಕ್ಕ ಸಿಕ್ಕಾಕ್ಕೊಂಡ. ಕ್ವಾಟ್ಲೆ ಆ ಕಡೆ ನಿಂತಿದ್ದ, ಇವಳು ಹೋಗಿ ಬಾಗಿಲು ತೆಗೆದ್ಲು, ಹಿಡ್ಕೊಂಡ ಚೆನ್ನಾಗಿ ತದಕ್ಕೆ ಆ ಕಡೆ ಹಿಡ್ಕೊಂಡಿದ್ದ. ಆಮೇಲೆ ವಿನಂತಿ ಆ ಸೂಟ್ಕೇಸ್ ತೆಗೆದ ತಕ್ಷಣವೇ ಕ್ಯಾಮ್ರಾ ಆನ್ ಆಯಿತು. ತಕ್ಷಣ ಅಲ್ಲಿ 3 ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ರೂಮ್ಬಾಯಿನ ಹಿಡ್ಕೊಂಡು ತದಕ್ತಾ ಇದ್ದಿದ್ದು ಗೊತ್ತಾದ ತಕ್ಷಣ ಆ ಕಡೆ ಪೊಲೀಸ್ ಬಂದು ಅವ್ರನ್ನೆಲ್ಲ 4 ಜನನೂ ಅರೆಸ್ಟ್ ಮಾಡಿದ್ರು. ಆಮೇಲೆ ಸಿಕ್ಕಾಕೊಂಡು ಅಂತ ಪಕ್ಕ ಗೊತ್ತಾಯಿತು. ಎಲ್ಲ ಆ ಕಡೆ ಈ ಕಡೆ ಹೋಗ್ತಾಯಿದ್ರು, ಆದ್ರೂ ಬಿಡಲಿಲ್ಲ. ಎಲ್ಲರನ್ನೂ ಹಿಡಿದು ಲಾಕ್ ಮಾಡಿದ್ರು. ಅವ್ರು ಲಾಕ್ ಮಾಡಿ ಅವ್ರನ್ನ ಎಳ್ಕೊಂಡು ಹೊರಟೋದ್ರು. ಈ ಕಡೆ ನೋಡಿದ್ರೆ ಕಣ್ಮಣಿ ನಾಪತ್ತೆ. ಚೌಟ್ರಿಗೆ ಹೋಗಲೇ ಇಲ್ಲ ಇವರು. ಪೆಟ್ರೋಲು ಹಾಕ್ಸ್ಕೊಂಡಿಲ್ಲ. 4 ಪೆಟ್ರೋಲ್ ಬಂಕ್ ವಿಚಾರಿಸಿದ್ರು, ಒಂದು ಪೆಟ್ರೋಲ್ ಬಂಕಲ್ಲೂ ಪೆಟ್ರೋಲ್ ಹಾಕ್ಸ್ಕೊಂಡೇ ಇಲ್ಲ ಇವರು. ಪೊಲೀಸವ್ರು ಆ ಕಡೆ ಹಿಡ್ಕೊಂಡು ಹೋಗ್ತಾರೆ. ಅವ್ರನ್ನ ಚೆನ್ನಾಗಿ ತದಕ್ತಾರೆ. 4 ಜನಕ್ಕೂ ಚೆನ್ನಾಗಿ ತದಕಿ, ಈ ಕೆಲಸ ಬೇರೆ ಮಾಡ್ತೀರಾ, ಹೋಟ್ಲು ನೇಮ್ ಹಾಳು ಮಾಡಿಕೊಂಡು, ಹೋಟ್ಲು ಓನರೇ ಇದಕ್ಕೆ ಸಾಮಿಲ್ಲ, ಹಾಗೆ ಹೀಗೆ ಅಂತೇಳಿ ಹೋಗಿ ಅಲ್ಲಿ ಸ್ಟೇಷನಲ್ಲಿ ಬಾಯಿ ಬಿಡಿಸ್ತೀವಿ. ಥರ್ಡ್ ಟ್ರೀಟ್ಮೆಂಟ್ ಕೊಟ್ಟರೆ, ಏರೋಪ್ಲೇನ್ ಎತ್ತಿಸಿದ್ರೆ ಇವರೆಲ್ಲ ಬಾಯಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಳ್ಕೊಂಡು ಹೊರಟೋಗ್ತಾರೆ. ಸರಿಯಾಗಿ ಕೊಡ್ತಾರೆ ಮಾತ್ರ, ವಧೆ ಅಷ್ಟಿಷ್ಟು ಕೊಡಲ್ಲ. ಈ ಥರ ಕೆಲವೊಂದು ಹೋಟ್ಲುಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ, ಆದರೆ ಭಯ ಆಗುತ್ತೆ. ಈ ಥರ ಹೋಟ್ಲುಗಳಲ್ಲೂ ಈ ರೀತಿ ಆಗಿಬಿಟ್ರೆ ಹೇಗೆ ಜನ ಹೋಗಿ ಅಲ್ಲಿ ಉಳ್ಕೊಳ್ಳೋದು ಅನ್ನೋದೇ ಸಮಸ್ಯೆ ಆಗಿಬಿಡುತ್ತೆ. ಅದನ್ನೇ ನಿಜವಾಗೂ ಕೆಲವೊಂದೊಂದರಲ್ಲಿ ತೋರಿಸ್ತಾರೆ. ನಾವು ಅದನ್ನು ಕತೆ ಅಂತೀವಿ, ಅಲ್ಲ ನಿಜ ರೂಪವೇ ಆಗಿರುತ್ತೆ ಅದು. ಇಲ್ಲಿ ಮೋನ ನೆಂಟರನ್ನೆಲ್ಲ ಮಾತಾಡಿಸು ಅಂತೇಳಿ ಈಶ್ವರಿ ಆಚೆ ಕಳಿಸ್ತಾಳೆ. ಬಂದು ನೆಂಟರನ್ನ ಮಾತಾಡಿಸು, ನಾನು ಇಲ್ಲಿ ನೋಡ್ಕೊಳ್ತೀನಿ ಅಂತೇಳ್ಬಿಟ್ಟು. ಮೋನ ಹೋಗಿ ಅಲ್ಲಿ ಮಾತಾಡ್ಸೋಕ್ಕೆ ಅಂತ ಹೋಗ್ತಾಳೆ. ಕಣ್ಮಣಿ ಇಷ್ಟೊತ್ತಾರು ಬಂದಿಲ್ಲ, ಎಲ್ಲರೂ ಬಂದಿದ್ದಾರೆ, ನೆಂಟರು ಸಂಬಂಧಿಕರು ಎಲ್ಲ ಬಂದರು, ಕಣ್ಮಣಿ ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಹೇಗಾದ್ರಾಗಲಿ ಅಂತ ಕಣ್ಮಣಿ ಫೋನಿಗೆ ಒಂದು ಸಲ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಕಣ್ಮಣಿ ಸ್ವಿಚ್ ಆಫ್ ಅಂತ ಬರುತ್ತೆ. ಆಮೇಲೆ ಆ ಡ್ರೈವರಿಗೆ ಉದಯಿಗೆ ಮಾಡೋಣ ಅಂತ ಉದಯಿಗೆ ಮಾಡ್ತಾರೆ, ಅವನು ಸ್ವಿಚ್ ಆಫ್ ಅಂತ ಬರುತ್ತೆ. ಗಾಬರಿ ಆಗೋಗ್ತಾಳೆ ಇವಳು. ಈ ಕಡೆ ಎಲ್ಲರೂ ಚೌಟ್ರಿಗೆ ಬಂದು ಕೂತ್ಕೊತಾರೆ. ಎಲ್ಲ ನೆಂಟರುಗಳು ಬಂದಿರೋರನ್ನ ಮಾತಾಡಿಸ್ತಾರೆ, ಸ್ನೇಹಿತರನ್ನ ಬಂದಿರೋರನ್ನ ಮಾತಾಡಿಸ್ತಾರೆ. ಎಲ್ಲರೂ ಹೋಗಿ ಚೌಟ್ರಿಗೆ ಕೂತ್ಕೊತಾರೆ. ಆಮೇಲೆ ಶಾಸ್ತ್ರಕ್ಕೆಲ್ಲ ಏನೇನು ಬೇಕೋ ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಈಶ್ವರಿಗೆ ಹುಡುಗನ ಅಮ್ಮ ಒಳ್ಳೆ ಸಂಬಂಧ ತೋರಿಸಿದ್ರಿ, ತುಂಬ ನಿಮ್ಮಿಂದ ಒಂದು ಒಳ್ಳೆಯದಾಯಿತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಹೌದು ಅಂತೇಳಿ, ಅದರಲ್ಲಿ ಏನಿದೆ ಬಿಡಿ, ಹಾಗೆ ಹೀಗೆ ಅಂತೇಳಿ ಅಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಆಮೇಲೆ
ಇಲ್ಲಿ ಬಂದುಬಿಟ್ಟು ಸಾವಿತ್ರಿ ಮಗಳು ಫೋನ್ ಮಾಡ್ತಾಳೆ, ಅಮ್ಮ ಹಿಂಗಾಯ್ತು, ಅವ್ವ ಹಿಂಗಾಯ್ತು, ಅವ್ವ ಹಿಂಗಾಯ್ತು ಅಂತೇಳಿ. ಆಮೇಲೆ ಅಲ್ಲಿ ಮಾತಾಡಿಬಿಟ್ಟು ಈ ಕಡೆ ಇವಳು ವಿದ್ಯಾ ರೋಡಲ್ಲಿ ಬಾವುಟ ಹಾರಿಸ್ಕೊಂಡು ತಿಂಡಿ ಕಾಫಿ ಚೆನ್ನಾಗಿದೆ ಬನ್ನಿ 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 ಅಂತ ಕರಿತಾ ಇರ್ತಾಳೆ ಕೆಲಸ ಮಾಡೋ ಹೋಟೆಲಲ್ಲಿ. ಆವಾಗ ಕರಿತಾ ಇರಬೇಕಾದ್ರೆ ಫೋನ್ ಬರುತ್ತೆ ಅವಳಿಗೆ. ಫೋನ್ ಬಂದಾಗ ಕ್ವಾಟ್ಲೆ ಎಲ್ಲನೇ ಹೇಳ್ತಾನೆ, ಹಿಂಗಾಯ್ತು ಹಿಂಗಾಯ್ತು ಅಂತೇಳ್ಬಿಟ್ಟು. ಪಕ್ಕ ಸಿಕ್ಕಾಕೊಂಡ್ರು. ಈಗ ಆಯಿತು ಅದಕ್ಕೆ ಅಮ್ಮ ಹಿಡ್ದು ಪೊಲೀಸರು ಹಿಡ್ಕೊಂಡು ಹೋದರು. ಇವಾಗ ಚೌಟ್ರಿಗೆ ಹೋಗ್ತಾರೆ, ಅಲ್ಲಿ ಅವನ್ನ ಲಾಕ್ ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದ. ಹೌದಾ, ಒಳ್ಳೇದಾಯಿತು ಕಣಣ್ಣ ಅಂತ. ನೀವು ಬಂದಿರೋ ಚೆನ್ನಾಗಿರೋದು ಅದಕ್ಕೆ ಅಮ್ಮ ಅಂತ ಹೇಳ್ತಾನೆ. ಇಲ್ಲ ನಾನು ಬರೋಕ್ಕಾಗಲ್ಲ, ನನಗೆ ಕಾಲೇಜ್ ಇದೆ ಅಂತ ಹೇಳ್ತಾಳೆ. ಮತ್ತು ಬಾವುಟ ತೋರಿಸ್ಕೊಂಡು ಇದು ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಕಣ್ಮಣಿ ಮತ್ತು ಉದಯ್ದು ಕಾರು ಅಲ್ಲಿ ಹೋಗ್ತಾ ಇರುತ್ತೆ ಡ್ರೈವರ್ದು. ಅಯ್ಯೋ ಇದು ನಮ್ಮ ಕಣ್ಮಣಿದಲ್ವ ಕಾರು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವಳು ಹೋಟೆಲಿಗೆ ಓಡಿ ಬರ್ತಾಳೆ. ಓಡಿ ಬಂದುಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಓನರ್ಗೆ ನಾನು ಸರ್ ಬೇಗ ಹೋಗಬೇಕು, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾರೆ. ಹೋಗಮ್ಮ ಸುಮ್ಮನೆ ಕೆಲಸ ಮಾಡೋಗು, ಇಷ್ಟು ಬೇಗ ಹೊರಟ್ಬಿಟ್ಟ, ನಿನಗೆ ಕೆಲಸ ಕೊಟ್ಟೆ ತಪ್ಪಾಯಿತು, ಹೋಗಿ ಒಳಗಡೆ ಕೆಲಸ ನೋಡು ಅಂತಾನೆ. ಇಲ್ಲ ಸರ್ ನಾನು ಇವತ್ತು ಹೋಗಿಲ್ಲ ಅಂದರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ, ಹೋಗಲೇಬೇಕು ಅಂತೇಳಿ ಅವಳು ಹೋಗ್ತಾಳೆ. ಈ ಕಡೆ ಬಂದು ಗೋವಿಂದ ಅಣ್ಣನ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಶಿವರಾಮೇಗೌಡ ಅವ್ರ ಸ್ನೇಹಿತರ ಹತ್ರ ಅಂದರೆ ರಾಜಕೀಯದವ್ರ ಹತ್ರ ಮಾತಾಡ್ತಾ ಇರ್ತಾನೆ. ಗೋವಿಂದ ಬಾಯಿಲಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಮೌನ. ಕರ್ಕೊಂಡೋಗಿ ಆಚೆಗೆ ಹೋಗಿ ಇನ್ನೂ ಕಣ್ಮಣಿ ಬಂದಿಲ್ಲ, ಏನು ಮಾಡೋದು, ಬರಲಿಲ್ವಲ್ಲ, ಎಲ್ಲಿ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಾರೆ ಇಬ್ಬರೂ, ಏನು ಕತೆ ಗೋವಿಂದ ಅಂತೆ. ಹಿರಿಯತ್ಗೆ ನಾನು ಹೋಗಿ ವಿಚಾರಿಸ್ತೀನಿ ಅಂತೇಳಿ ಅವನು ತಕ್ಷಣ 4 ಪೆಟ್ರೋಲ್ ಬಂಕಿಗೆ ಹೋಗಿ ವಿಚಾರಿಸ್ತಾನೆ. ಎಲ್ಲೂ ಇಲ್ಲ, ಪೆಟ್ರೋಲು ಹಾಕ್ಸಿಲ್ಲ, ಎಲ್ಲೂ ಇಲ್ಲೂ ಇಲ್ಲ. ಇದು ಒಳ್ಳೆ ಸರಿ ಹೋಯ್ತಲ್ಲ ಅಂತೇಳ್ಬಿಟ್ಟು ಎಲ್ಲ ಗಾಬರಿ ಆಗಿರ್ತಾರೆ. ಆಮೇಲೆ ಎಲ್ಲ ಮುಹೂರ್ತಕ್ಕಿನ್ನೆಲ್ಲ ನಿಲ್ಲಿಸೋ ಟೈಮು ಅಷ್ಟೊತ್ತಿಗೆ ಶಿವರಾಮೇಗೌಡ ಕಣ್ಮಣಿ ಎಲ್ಲಿ ಅಂತ ಕೇಳ್ತಾನೆ. ಕಣ್ಮಣಿ ಬಂದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಶ್ವರಿಗೂ ಗಾಬರಿ ಆಗೋಗುತ್ತೆ, ಕಣ್ಮಣಿ ಎಲ್ಲೋದ್ಲು ಅಂತಾರೆ. ಯಾಕೆಂದರೆ ಇವಳು ದುಡ್ಡು ತಗೊಂಡು ತಿಂದಿರ್ತಾಳಲ್ಲ, ಹಂಗಾಗಿ ಎಲ್ಲೋದ್ಲು ಅಂತ ಅವಳಿಗೂ ಗಾಬರಿ ಆಗೋಗುತ್ತೆ. ಆಮೇಲೆ ಈ ಕಡೆ ಬಂದು ಈ ಸಾವಿತ್ರಿ ಮಾತ್ರ ಫೋನಲ್ಲಿ ಕೇಳಿಸ್ಕೊಂಡಾದ್ಮೇಲೆ ಖುಷಿಯಾಗಿರ್ತಾಳೆ. ಹೆಂಗೋ ಮದುವೆ ನಿಂತೋಗುತ್ತಲ್ಲ, ಅವಳು ಮದುವೆ ನಿಲ್ಲಿಸಿದ್ರೆ ಅವಳಿಗೆ ಬೇರೆ ಕಡೆ ದುಡ್ಡು ಸಿಗುತ್ತೆ. ಹಾಗೆ ಇವರೆಲ್ಲ ಮನೆ ಮುರುಕರು, ಮನೆ ಹಾಳು ಕೆಲಸ ಮಾಡೋರೇ ಜಾಸ್ತಿ ಇದರಲ್ಲಿ. ಹಂಗಾಗಿ ಪಾಪ ಅವರು ಒಳ್ಳೆಯವ್ರಿಗೆಲ್ಲ ಕಷ್ಟನೇ ಕೊಡೋ ಅಂಥವ್ರು. ಹಂಗಾಗ್ಬಿಟ್ಟು ಇವತ್ತಿನ ಮದುವೆಯಲ್ಲಿ ಆ ಕಡೆ ಗಂಡುಗೆ ಅರೆಸ್ಟು, ಹೆಣ್ಣು ಮದುವೆ ಚೌಟ್ರಿಗೆ ಬಂದಿಲ್ಲ, ಅವನು ಡ್ರೈವರು ಕಣ್ಮಣಿ ಕರ್ಕೊಂಡು ಹೊರ್ಟೋಗಿದ್ದಾನೆ. ಈ ಥರ ಎಲ್ಲ ಸನ್ನಿವೇಶ. ಇವಳು ವಿದ್ಯಾ ಆಟೋ ಮಾಡಿಕೊಂಡು ಕಣ್ಮಣಿನೂ ಡ್ರೈವರ್ನೂ ಹುಡ್ಕೊಂಡು ಹೊರಟವಳೆ. ಅವ್ರು ಎಲ್ಲಿಗೆ ಹೋಗ್ಯಾರ ಅಂತ ಗೊತ್ತಿಲ್ಲ. ಅವ್ರು ಹೋದ ದಾರಿಯಲ್ಲೇ ಹೋಗ್ತಾ ಇದ್ದಾಳೆ. ಅಣ್ಣ ನಡಿಯಣ್ಣ ಬೇಗ ಬೇಗ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.